ಹಾ ಅದಕ್ಕೆ ಮಹತ್ವವಾಗಿರ್ತಕ್ಕಂಥ ಮಾತು ಬಹಳ ಚಂದ ಇರ್ತದ. ಏನ್ ಹೇಳಾರ್ರಿ ಮಾತಾ? ನೋಡು ಮೈಕಿಗೆ ಏನು ಇದು ಕುತ್ತಿಗೆ ಹೆಚ್ಚಕತ್ತನ್ನ ಉರಿ ಬಂದವತ್ತಿ ಮತ್ತೊಂದು ತಗೊಂಡ್ ನೋಡು ಹಿಂಗಾಗನ ಮಾತು ನೆನಪು ಆಗಿರ್ತಾವ. ಏನು ಸರಿ ಅಂದ್ರೆ ಒಂದು ಮಾತು ಬಹಳ ಚಂದ ಹೇಳ್ಬೇಕಾಗ್ಯದತ್ತಲ್ಲ. ಏನಂದ್ರು? ಜ್ಞಾನಿಗಳಾಗಿರ್ತಕ್ಕಂಥ ಮಾತು ಬಹಳ ಚಂದ ಯಾರ ಏನದು? ಮಾತು ಕಲಿಯಬೇಕ ತಂಗಿ, ಮಾತಿನ ನೀತಿ ಕಲಿಬೇಕ. ನೀತಿ ಕಲಿಬೇಕು. ಮಾತು ಕಲಿಯಬೇಕ ತಂಗಿ, ಮಾತಿನ ನೀತಿ ಕಲಿಬೇಕ. ಹೌದು ಹೌದು. ಮಾತು ಕಲಿಯ ಮಹಾಜ್ಞಾನಿಗಳು ಪುನ ಏನ್ ಮಾಡ್ಬೇಕತ್ತೀರಿ? ಕೋಟಿ ಹತ್ತಬೇಕಾಗ್ಯದ. ಹೌದು ಹೌದು. ನಿಮಗೆ ಮಾತು ಬರಲಿಲ್ಲ, ಮಾತು ಬರೋರ ಕಡೆ ಹೋಗಿ ಸಾಲಿ ಕಲಿಯುತ್ತಿನ ಹಿಂಗ ಹೌದು ಮತ್ತ ಸರಿ ಜೋಡಿ ಬಹಳ ಬೆಳೆಸ್ಕೊಂಡ್ಯಾರ. ಗುರು ವಿಷ್ಣು ಗುರು ಮಹೇಶ್ವರ ಸ್ತೋತ್ರ ಮಾಡಿರಿ. ಮತ್ತೆ ಹೆಸರು ಬಳಸ್ಲಿಕ್ಕತ್ತೇಳಿ ಅಂತ ನನ್ನ ತಂಗಿ ಅಕ್ಕ ಹೇಳಕತ್ತಾರಿ. ಲಕ್ಷ್ಮೀ ಮೇಡಮ್ ಅವರು ಬಹಳ ಚಂದ ಹೇಳ್ಯಾರ. ಹಾಗಾಗಿ ನಿಮ್ಮೊಂದು ಮಾತು ಹೇಳಿ. ಏನದು? ಗುರು ವಿಷ್ಣು ಗುರುದೇವ ಮಹೇಶ್ವರ 3 ಮಂದಿ ಹೆಸರಿಟ್ಟವ್ರು ಯಾರ? 3 ಮಂದಿಗಿಂತ ಗುರು ದೊಡ್ಡವನಂದಂಗದ್ರ ಅರ್ಥ. ಯಾರಿಟ್ಟಾರ? ನನ್ನ ಯಾರು ನಂದಿ ಬಸವದೇವ ಇಟ್ಟಾರ ಹೆಸರು. ಪರಮಾತ್ಮನ ಭಕ್ತ ಯಾರು? ನಂದಿ ಬಸವೇಶ್ವರ. ಹೌದು. ಆ ನಂದಿ ಬಸವೇಶ್ವರಿಗೆ ಪರಮಾತ್ಮ ಹೇಳ ನಮ್ಮ 3 ಮಂದಿಗೆ ಹೆಸರು ಏನಿರ್ತಿ ನೀವೇ ಇರುತ್ತೀರಿ ಹೇಳಬೇಕಾರ ಮಂದಿ ಹೇಳಬೇಕು. ನನ್ನ ಭಕ್ತ ಆಗಿರ್ತಕ್ಕಂಥ ನಿಮ್ಮ ದೇವರಿಗೆ ಹೆಸರು ಇಟ್ಟಾನ, ನಿಮ್ಮ ದೇವರಿಗೆ ಹೆಸರು ಇಟ್ಟಾನ ನನ್ನ ಭಕ್ತ. ಅವ್ರು ಜೋಗ ಹಾಡಿ ತನ್ನ ಹೆಸರಿಗೆ ಬಸವ ಎನ್ನುವಂತ 3 ಅಕ್ಷರದೊಳಗ ಬ್ರಹ್ಮ, ಬ ಅಂದ್ರೆ ಬ್ರಹ್ಮ, ಹೌದು, ಸ ಅಂದ್ರೆ ಸದಾಶಿವ, ಸದಾಶಿವ ಶಿವ ನಿಮ್ಮ ಅಪ್ಪ ಪರಮಾತ್ಮ, ಬಸವ ಅಂದ್ರೆ ವಿಷ್ಣು, ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ 3 ಮಂದಿ ನನ್ನ ಭಕ್ತ ಹೆಸರಿಟ್ಟಾನಲ್ಲಿ. ಮತ್ತೆ ನನ್ನ ಭಕ್ತನೇ ನೀವು ದೇವರಿಗೆ ಹೆಸರಿಟ್ಟ ಮುಂದೆ ಮೂಲಕ ನಿಮ್ಮ ದೇವರಿಗೆ ಹಂಗ ಶ್ರೇಷ್ಠ ಭಕ್ತ ಇಲ್ರಿ. ಅವ್ರಿಗೆ ಶ್ರೇಷ್ಠ ಆಗ್ಯದ. ಯಾವ ಮಾತದಿಂದ ಶ್ರೇಷ್ಠ ಅಂತಿ? ಅವ್ರು ನಾವೆಲ್ಲ ಮಾಡಿ ಪೂಜೆ ಮಾಡಕತ್ತೀವಲ್ಲ, ಅದಕ್ಕ ಪೂಜೆ ಯಾರು ಮಾಡಿದ್ದಾರ ನಿಮ್ಮ ದೇವರಿಗೆ? ನಾವು ಒಂದ ಮಾತು ಕೇಳಿದೆ ಇವತ್ತಿನ ದಿವಸ. ದೇವ್ರಿಗೆ ದೇವ್ರುಗಳ ಪೂಜೆ ಮಾಡ್ಕೋಬೇಕಾಗಿತ್ತು. ಮಾಡ್ತಾರ. ಕಲ್ಲಗತ್ತಿಗೆಯನ್ನು ತಯಾರು ಮಾಡಿದವರು ಯಾರು? ನಾವು ಭಕ್ತರು ಮಾಡಿಟ್ಟಾರ. ಭಕ್ತರು ಮಾಡಿಟ್ಟಾರ. ಇಲ್ಲದ ದೇವರು ತಯಾರಾಗಿದೆ. ಹೌದೌದು. ಪಲ್ಲಕ್ಕಿ ಮಾಡುವವರು ಯಾರು? ಭಕ್ತರು. ಆ ಪಲ್ಲಕ್ಕಿ ಒಳಗೆ ಮೂರ್ತಿ ಮಾಡುವವರು ಯಾರು? ಭಕ್ತರು. ಮತ್ತೆ ಹೊತ್ಕೊಂಡು ತಿರುಗಾಡವ್ರು ಯಾರು? ಎಲ್ಲ ಭಕ್ತರೇ. ಮತ್ತೆ ಎಲ್ಲ ಭಕ್ತರು ನಿಮ್ ದೇವ್ರನ್ನ ಕೊಟ್ಟು ಮೆರೆಯೋದು ಒಂದೇ ಕೆಲಸನಾ? ಹೌದು. ಮತ್ತೆ ದೇವ್ರು ಕಾಣಿಸಬೇಕಾಗಿತ್ತಲ್ಲ. ನಾವು ಹೊತ್ತು ಮೆರೆಸಿಲ್ಲ ಅಂದ್ರೆ ದೇವರ ಎಲ್ಲಿ ಇರ್ತಾವ. ಲಕ್ಷ್ಮೀ ತಂಗಿ ಒಂದು ಮಾತು ಏನದು? ಸಿದ್ದರಾಮೇಶ್ವರ ಕೋಳಿ ಜಿಗಿತಿದ್ದ ನಿಮ್ಮ ಭಕ್ತ, ಆ ಭಕ್ತನ ಪ್ರಾಣವನ್ನು ಉಳಿಸಿದವರು ನನ್ನ ದೇವರ ಸಾಲಿಯರು ಯಾರು ಕಲಿಸ್ಯಾರ ಅತ್ತಿಲ್ಲ. ನಮ್ಮ ಕಡೆ ಬಹಳ ಒಂದ್ ಜನ ಬರೋದಕ್ಕೆ ಹೋಗಕತ್ತಿಲ್ಲ. ಅಲ್ಲ, ಸಿದ್ದರಾಮೇಶ್ವರ ಭಕ್ತಿ ಮಾಡಿದ್ರಾಕ ಹೌದು. ಎಲ್ಲಿ ಮೊಸರನ್ನ ಬೇಕಂತೇಳಿ ಮಲ್ಲಯ್ಯ ಕೇಳಿದ್ದ. ನವಣಿ ಹುಡುಗಾಗ ಆಯ್ತು ತಗೊಂಡು ಬರ್ತೀನಿ ಅಂತೇಳಿ ಚಂದ್ರಗಿ ಗ್ರಾಮಕ್ಕೆ ತಾಯಿ ಮನೆಗೆ ಹೋಗಿ ಮೊಸರನ್ನ ತಗೊಂಡು ಹೊಳ್ಳಿ ನವಣಿ ಹೊಲಕ್ಕೆ ಬರೋದ್ರಾಗ ಮಲ್ಲಯ್ಯ ಇದ್ದಿದ್ದಿಲ್ಲ. ಅವ್ರು ತುಳಗ ದೇವ್ರ ಅವ್ರಿ. ಯಾಕೆ ಹೋಗಿದ್ದೀವಿ? ಪಟಕನೆ ಅಂದ್ರೆ ಯಾಕೆ ಹೋಗಿ ಮೊಸರನ್ನ ಊಟ ಮಾಡಿದ್ರೆ ಯಾನಾರ ಚುಚ್ಚು ಓಡಿ ಹೋಗೋದು. ಬೇಡಬೇಕಾಕ ಬೇಡ ಹೋಗ್ಯಾಕ ಅತ್ತಕ್ಕೆ ಬಿಡ್ಲಿಲ್ಲ. ಅವ ಹೆಂಗ್ ಬಿಡ್ತಾರ? ಗೊತ್ತ ಇಟ್ಟಾಗ ಏನು ಮಾಡ್ಯಾನ?
ಮೂರನೇ ಮುಂಗಡಿಯಾಗಿ ಇಳ್ಕೊಂಡ ಶಿವಪುರ ಹತ್ತಿ ಶಿವಪುರ ಹೊಟ್ಟೆ ಒಳಗೆ ಇಳ್ಕೊಂಡ ಮುಂದೆ ಮಂದಿ ಮಾಡ್ಕೊಂಡು ಹಿಂದೆ ಗುರು ಬೆನ್ನತ್ತಿ ಬಂದಾನ ಕನ್ಯಾಕ ಹತ್ತು ಬಂದ ಯಾಕೆ ಬೆನ್ನ ಹತ್ತಿದೀನಿ ನನ್ನ ಬೆನ್ನ ಹತ್ತಿದೀನಿ ದೇವ್ರಿದ್ದಲ್ಲ ದೇವರಿದ್ದೆ ಮತ್ತೆ ಮುಂದೆ ಹೋಗ್ಬೇಕಾಗಿತ್ತು ಮತ್ತ ನನ್ನ ಭಕ್ತನ ಬೆನ್ನ ಯಾಕೆ ಹತ್ತಿದಿ ಹೌದು ಕರೆ ಅದ ಹೇಳ ಮುಂದಿನ ಸಂಧಿ ಭಕ್ತರ ಬೆನ್ನ ಯಾಕೆ ಹತ್ತಿದೀನಿ ಯಾಕೆ ಹತ್ತಿದೆ ಶ್ರೇಷ್ಠ ಭಕ್ತ ಶ್ರೇಷ್ಠ ಅಥವಾ ಇಲ್ಲಿ ನಿನ್ನ ದೇವರ ಶ್ರೇಷ್ಠ ಅಂತಿನ್ನ ದೇವ್ರ ಶ್ರೇಷ್ಠ ದೇವ್ರ ಮುಂದಾಗಿ ಭಕ್ತಿ ಹಚ್ಕೋಬೇಕಾಗಿತ್ತು ಮತ್ತೆ ದೇವರ ಬಂದ ಎಲ್ಲರ ಮಾತು ಹೇಳ್ತೀನಿ ಕೇಳಿ ನನಗೆ ಬಹಳ ಇಲ್ಲಿ ಹೋಗೋದು ಬೇಡ ಕಲಿಯುವುದಕ್ಕಂತ ನಡೀತಕ್ಕಂತ ಪೌರ ಮಾತು ಹೇಳ್ಬೇಕಾಗಿದೆ ಹೌದು ಯಾವ ಜತ್ತಿ ತಾಲೂಕು ಮಂಗಳವಾರ ಸೊಲ್ಲಾಪುರ ಜಿಲ್ಲೆ ಮಂಗಳವಾರ ತಾಲೂಕು ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹೌದು ನನ್ನಪ್ಪ ಸಿದ್ಧ ಮಾಲಿಂಗರಾಯ ಯಾರು ಭಕ್ತ ಶಿವಪಾರ್ವತಿ ಭಕ್ತ ಇದ್ದವ ಹೌದೌದು ಗುರುವಿನ ಭಕ್ತ ಆಗಿದ್ದ ಲಿಂಗದೇವನವರು ಭಕ್ತ ಆಗಿದ್ದ ಹೌದು ಆ ಸಿದ್ಧ ಮಾಲಿಂಗರಾಯನ ಭಕ್ತಿಗೆ ಮೆಚ್ಚಿ ಶಿವಪಾರ್ವತಿ ಏನು ಬೇಡ್ತಿ ಬೇಡ್ತಾರೆ ಇಲ್ಲ ಕತಿ ಇತಿಹಾಸ ಹೇಳ್ಕೊತ್ ಕೂತ್ರೆ ಬಹಳ ದೂರ ಹೋಗ್ತಾರೆ ಶಿವ ಶಾರ್ಟಾಡಿ ಶೂಟ್ ನಾಗ ಹೇಳ್ಬೇಕಾಗಿದೆ ಹೌದು ಇಂಥ ಕಲಿಯುಗದಾಗ ಮುಂದೆ ಸಹಾಯವನ್ನು ಪಡ್ಕೊತಕ್ಕಂಥ ಯಾವ ಪುಣ್ಯ ಕ್ಷೇತ್ರ ಇದ್ರೆ ಅದು ಶಕ್ತಿ ಇದ್ದಿದ್ದಪ್ಪ ಅಂತಂದ್ರೆ ಅದು ನನ್ನ ಸಿದ್ಧ ಮಾಡಿದ ಭಕ್ತಿ ಶಿವ ಆಯ್ತಲ್ಲ ಹೌದು 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 ಮತ್ತೆ ಇಲ್ಲಿ ನನ್ನ ಇಲ್ಲಿ ದೇವ್ರ ತಂದೆ ಯಾಕೆ ಯಾರು ಮಾಡ್ಬೇಕಾಗಿತ್ತು ಮತ್ತೆ ನಾವೇ ಭಕ್ತರೇ ಹೋಗ್ಬೇಕಾಗಿತ್ತು ಭಕ್ತರಿಗೆ ಕಲಿಸ್ಕೋಬೇಕಾಗಿತ್ತಲ್ಲ ನಿನ್ನ ದೇವರ ಶ್ರೇಷ್ಠ ಇದ್ದಿತ್ತಪ್ಪ ಅಂತಂದ್ರೆ ಹೌದು ಮತ್ತೆ ಶಿಷ್ಯಂತನ ಇಲ್ಲಿ ಮಾಲಿಗ್ರಂತನ ಯಾಕೆ ಬರಬೇಕಾಗಿತ್ತು ಹೌದು ಹೌದು ಒಂದು ಮುಂಡಾಸದಾಗ ಪ್ರತಿ ವರ್ಷ ಕೂಡ ದೀಪಾವಳಿ ಅಮಾವಾಸ್ಯೆ ಮುಂದಿನ ತಿಂಗಳು 20ನೇ ತಾರೀಕಿಗೆ ಐತಿ ನೋಡು ಮತ್ತೆ ರಾತ್ರಿ ಬಾರಕ್ಕೆ ಮುಂಡಾಸದಾಗ ಶಿವ ಪಾರ್ವತಿని ಬಂದು ಸುತ್ತಾರೆ ಅವ್ರದ್ದು ಬರೇ ಬರೇ ಇದೇ ತಗದ್ರಿ ಇವ್ರು ಮತ್ತೆ ದೇವ್ರನ್ನ ಇಲ್ಲಿ ನನ್ನ ತನ ಬಂದನಂದ್ರ ನಿನ್ನ ದೇವ್ರ ಹೆಂಗ ಶ್ರೇಷ್ಠತಿನ ಹೌದು ಕರೆಯದ ಭಕ್ತಿ ಮಾಡ್ಯಾನ ಜೀವನದಾಗ 1000 ಸಲ ಬರ್ಲಕ್ಕ ಎಲ್ಲೊಂದು ಮಾತು ಹೇಳ್ತೀನಿ ವಿಷಯ ಬೆಳೆಸಬೇಕಾಗತ್ತವ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಆ ಭಕ್ತಿ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಗಣ್ಣನ ಬಡವರೆಡ್ಡಿನ ಮದುವೆ ಆಗಿದ್ರು ಹೌದು ಅತ್ತಿ ಮಾವ ಅತ್ತಿ ನಯನವರು ಸಿಕ್ಕಾಪಟ್ಟೆ ಕಾಡ್ತಿದ್ರು ನಾಗಮ್ಮ ಬಸಮ್ಮ ಕಾಡ್ತಿದ್ರು ಹೌದು ಹೌದು ಏನ್ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಹೌದು ಹಗಲು ರಾತ್ರಿ ಕಾಡ್ತಿದ್ರು ಹೌದು ಕೆಲಸ ಹಚ್ತಿದ್ರು ಹೇಳಲಾಗದಷ್ಟು ಕೆಲಸ ಹಚ್ತಿದ್ರು ಹೌದು 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 ರಾತ್ರಿ ಕೂತು ಬೀಸ್ತಿದ್ರು ಸರ ಯಾರು ಹೇಮರೆಡ್ಡಿ ಮಲ್ಲಮ್ಮ ಬೀಸ್ತಿದ್ರು ಹೌದು ಜ್ವಾಳ ಬೀಸ್ತಿದ್ರು ಕೈಗೆ ಗುಳಿ ಬಂದು ನಿಂತು ಹತ್ತಿ ಅಲ್ಲೇ ಮಲ್ಕೊಂಡು ಬಿಡ್ತಾರ ಹೌದು ಇನ್ನು ಪರಮಾತ್ಮ ನೀನು ದೇವ್ರ ಮಾಡಿ ಏನ್ ಮಾಡೋದು ಬಂದು ಏನ್ ಮಾಡೋದು ಹಿಟ್ಟು ಬೀಸ ಕೈಯಾಗ ಜ್ವಾಳ ಬೀಸಲೇ ಹುಚ್ಚಿ ಜ್ವಾಳ ಹೌದು 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 ಮತ್ತೆ ಇದು ಹೆಂಗ ಶ್ರೇಷ್ಠತೀನಿ ಹೆಂಗ ಜ್ವಾಳ ಬೀಸ ಸಾಲಿನ ಯಾರ ಕೆಲಸ ನನಗೆ ತಿಳಿಯರಂಗ ಇರ್ಲಿ ಇರ್ಲಿ ಹೋದ ಸಂತ ಸಕುಬಾಯಿ ಪಂಡ್ರಾಪುರಕ್ಕೆ ಹೋಗ್ತಿದ್ರು ಭಕ್ತರ ಜೊತೆ ಹೌದು ಸಕುಬಾಯಿ ಪಂಡ್ರಾಪುರಕ್ಕೆ ಹೋಗ್ಯಾಳ ಪಂಡ್ರಾಪುರಕ್ಕೆ ಹೋಗಿ ಅತ್ತಿ ಮಾವ ಮನೆಯಾಗ ಬೈತಿದ್ರು ಹೌದು ಹೋಗುವಂತ ಹೋದ ಬಳಿಕ ನನತನ ಬಂದ ಅಂತ ತಿಳ್ಕೊಂಡು ನಿಮ್ಮ ದೇವರು ಪಾಂಡುರಂಗ ಸಕುಬಾಯಿ ರೂಪ ತೊಟ್ಟು ಶೀರೆ ಉಟ್ಟುಕೊಂಡು ಮನೆಯಾಗ ಬಂದು ಕಸ ಮುಸ್ರಿ ಮಾಡ್ಯಾನ ಅತ್ತಿ ಸೇವಾ ಮಾಡಿದ ಕೈಕಾಲ ಸೇವಾನು ಮಾಡಿ ತುಳುದಾಗಿದ್ದಾರೆ ಇವ್ರು ಬರೇ ಈಗ ಹೆಂಗ ದೇವ್ರ ಶ್ರೇಷ್ಠತ್ತೀನಿ ಹೆಂಗತ್ತೀರಿ ಭಕ್ತಿ ಶ್ರೇಷ್ಠ ಇಲ್ಲ ನನ್ನ ತಾಯಿ ಭಕ್ತಿ ಅಂತ ಭಕ್ತಿವಂತ ಇದ್ರು ಹೌದು ಹೌದು ಭಕ್ತಿ ಮಾಡಿದಲ್ಲಿ ನೀನು ಶಿವ ಬಂದಾನ ನಿನ್ನ ದೇವ್ರ ಬಂದಾನಲ್ಲಿ ಪಾಂಡುರಂಗ ಬಂದು ಕಿರಿದ್ರೆ ಕಸ ಹುಡುಗಿಯಾರ ಮನ್ಯಾಗ ದಿನ ಹೇಳ್ಕೊತ ಕೂತ್ರ ಬಹಳ ಆಯ್ತವ ಇರ್ಲಿ ಮತ್ತೆ ಮುಂದಿನ ಸಂಧಿಗೆ ಹೇಳೋನು ಬಹಳ ಮಾತಾಡಿದ ಅವಶ್ಯಕತೆ ಇಲ್ಲ ಮುಂದಿನ ಸಂಧಿಗೆ ಹೆಂಗ್ ಬರ್ತಾರ ನೋಡೋಣ ಮತ್ತೆ ಆಮೇಲೆ ನಾವು ಪ್ರಶ್ನೆ ಕೇಳಿದ್ದೀವಿ ಒಂದು ಪ್ರಶ್ನೆ ಏನ್ ಕೇಳಿದಪ್ಪ ಅಂತಂದ್ರ ರಾವಣ ಸಿದ್ಧ ಏನಿತ್ತು ಏನು ಮಾಡ್ತಿದ್ದ ಏನು ಕೆಲಸ ಮಾಡ್ತಿದ್ದ ಅಂತ ಕೇಳಿದೀವಿ ಹೌದು ಇರುವಂತ ನಮ್ ಲಕ್ಷ್ಮಿ ಏನೋ ಅಲ್ಲಿ ಮುದಿ ಒಳಗಿದ್ರು ಎಲ್ಲರಿಗೂ ಕಾಟ ಕೊಡ್ತಿದ್ನಂತ ಕಾಟ ಕೊಡ್ತಿದ್ರು ಕಾಟ ಕುಡ್ದಿದ್ ಕೆಲ್ಸನ ಕಾಟ ಕೊಡ್ತಿದ ಕಾಟದ ಮೇಲೆ ಎಪ್ಪತ್ತಿರ್ಬೇಕು ನೋಡಂತಿನ್ನ ಅಲ್ಲ ಜನರಿಗೆ ಭಕ್ತರಿಗೆಲ್ಲ ಕಾಟ ಕೊಡ್ತಿದ್ದಂದ್ರೆ ಕೆಲಸ ಮಾಡ್ದಂಗ ಹೌದು ಹೆಂಗ ಕೆಲಸ ಮಾಡ್ತಿದ್ದಂತೀರಿ ಸಾಲಿರಿ ಆ ಮಾಸ್ತರ್ ಕಲ್ಸಾನ ಯಾರು ಗೊತ್ತಿವ್ರಿ ಗೊತ್ತಿಲ್ಲ ಮಾಸ್ತರ್ ಕಲ್ಸಲ್ಲ ಅವರೇ ಕಲ್ತಾರ ಅವ್ರೇ ಅದಕ್ಕೆ ಹಿಂದಾಗಿದ್ದು ಸಾಲಿ ಹಿಂದ್ ಹೋಗಿ ಬಂದಾರ ಅವ್ರ ಮುಂದೆ ಇದಿಲ್ಲ ಗುರುಗಳು ಹಿಂದಿಂದ ಬಂದಾರ ಇವ್ರ ಅದಕ್ಕೆ ಇರ್ಲಿ ಹಂಗಲ್ಲ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ ತಂಗಿ ನಿನಗ ಮುಂದಿನ ಸಂಧಿಗೆ ಸರಿಯಾಗಿ ಹೇಳಿಲ್ಲ ಉತ್ತರ ಬಿಡುಗಡೆ ಮಾಡಿ ಇವತ್ತಿನ ದಿವಸ ನಿನ್ನ ಸಿದ್ಧ ಮಾಡಿ ತೋರಿಸ್ತೀನಿ ರಾವಣ ಸಿದ್ಧ ಏನಿತ್ತು ಏನು ಕೆಲಸ ಮಾಡ್ತಿದ್ದ ಅಂತ ಕೇಳಿನ ನೀ ಎಲ್ಲರೂ ಕಾಟ ಕೊಡ್ತಿದ್ದ ಒಮ್ಮೆ ಮಲ್ಕ ಸಿದ್ಧ ಬಂದು ಹೊಡೆದ ಇದು ಹೇಳ್ಬೇಡಿ ಈ ವಿಷಯ ಸಣ್ಣ ಮಕ್ಕಳಿಗೂ ಗೊತ್ತೈತೆ ಏನಿತ್ತು ನೀ ಇಂತ ಉತ್ತರ ಕೊಡ್ತಿದ್ದ ಇಂತ ಪ್ರಶ್ನೆ ಕೇಳಿನ
ಬುಕ್ನಾಗ ಹೋಯ್ತಿ ಲೇಖಿ ಪ್ರಕಾರವಾಗಿ ಕೇಳಿನ ಹಾ ಅದಕ್ಕ ಇರ್ಲಿ ಇನ್ನೊಂದು ಮಾತ ಏನಪ್ಪಾ ಅಂತ ಕೇಳಿದ್ರ ಶಿವನೇನ ಮತ್ ದೇವ್ರ ಬಂದಾನ ಹಾ ಅದು ಭಕ್ತರ ಕರ್ದಾರೋ ಯಾರು ಕರ್ದಾರ ದೇವ್ರಿಗೆ ಭಕ್ತ ಕರ್ದಾರ ದೇವ್ರ ಕರ್ದಾರ ಅಂತ ಹಾ. ಸ್ವಾಮಿ ನಮ್ಮ ದೇವರ ಬಂದನಿಗೆ ಹೇಳಿ ಅಂದಿರಿ ನಾವು ಕರ್ದಿ ಹುಚ್ಚೇನು ಬಿಡು ಭಕ್ತ ಕರ್ದವ್ರಿಗೆ ದೇವ್ರ ಕರ್ದಿರಿ. ಮತ್ತೆ ಅವರು ನಿನ್ನ ಸೇವೆ ಮಾಡೋರು ನಾವೇ ಹಾ ಗುರುವಿನ ಸೇವೆ ದೇವ್ರ ಸೇವೆ ಮಾಡೋರು ನಾವು ನಾವೇ ನಿಮ್ಮನ್ನ ದೊಡ್ಡವ್ರು ಮಾಡ್ಲಕ್ರ ನೀವು ದೇವ್ರಾಗಿರಿ ಮತ್ತೆ ನಾವು ನಿಮ್ಮ ಸೇವೆ ಮಾಡ್ಲಕ್ರ ಇನ್ನೊಂದು ಗುಡಿ ಕಟ್ಟಿ ಜಾತ್ರೆ ಮಾಡಿದ್ರು ಯಾರಿಲ್ಲಿ ಭಕ್ತರು ಮತ್ತೆ ದೇವ್ರೇ ಮಾಡ್ಕೊಂಡಾಗ ಯಾರಿಗೆ ಗೊತ್ತಿಲ್ಲ ಹೌದ್ ಹೌದು ಮುಂದಿನ ಸಂಧಿ ಹೇಳ್ತಾಳ ನಮ್ಮ ತಂಗಿ ಇರ್ಲಿ ಭಾಳ ಕ್ಷಣಗಳು ಬಾಳ ಮಾತಾಡೋದ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಛಲವನ್ನು ಹಾಡಿ ಹಾಡಿ ಇನ್ನೊಂದು ಮಾತಂದಾರ ಅವ್ರು ಮತ್ತ ಏನದು ಚಂಪಲ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಛಲವನ್ನು ಹಾಡಿ ಮತ್ತ ಸರಿಜೋಡಿ ಕಲಾವಂತರಿಗೆ ಪ್ರಾರಂಭಿಸ್ತಮ್ಮ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಅವರು ತರ್ಕಾದಿಲ್ಲ ಕಲ್ಲು ಹಂಗದು ಅದು ಕುರಿ ಹಾರ್ಸೋದು ಪಲ್ಲಕ್ ಮ್ಯಾಗ ತಾಲೂಕ ಹೌದು ಹೌದು ನಿಮ್ ಮರ್ತು ಹೋಗ್ಬಿಟ್ಟಿದ್ದೆ ಸರ್ ಹಾ. ಏನೋ ಒಂದು ಪ್ರಶ್ನೆ ಕೇಳ ನಮ್ಮ ಲಕ್ಷ್ಮಿಯವರು ಹೌದು ಮತ್ತೊಂದು ಕೇಳ್ಯಾರ ಮತ್ತೊಂದು ಕೇಳ್ಯಾರ ಹಾ ಪಲ್ಲಕ್ಕಿ ಮೇಲೆ ಸಣ್ಣ ಪಶುಗಳಿಗೆ ಹಾರಿಸ್ತಾರ ಹೌದು, ಹಾರಿಸ್ತಾರ. ಕೆಲವೊಂದು ಕಡೆ ಹೌದು ಒಂದು ಊರೊಳಗ ಬೇರೆಯವರ ಪಲ್ಲಕ್ಕಿ ಮೇಲೆ ಕುರಿಮರಿನ ಹಾರಿಸ್ತಾರ ಹೌದು ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಅಂತ ಹೇಳಿ ಹೇಳ್ಯಾರ ಹೌದು ಸೋಲಾಪುರ ಜಿಲ್ಲಾ ಎಂತ ಪ್ರಶ್ನೆ ಕೇಳಾರಂತ ಇರ್ಲಿ ಇರ್ಲಿ ಏನಾರ ಕೇಳ್ಯಾರ ಹಾ ಇರ್ಲಿ ಹೇಳ್ರಿ ಅವ್ರಿಗೆ ಕೇಳ ನಮಗ ಗೊತ್ತಿದ್ದಷ್ಟು ಮಟ್ಟಿಗೆ ಹೇಳೋದೈತಿ ಯಾಕಪ್ಪ ಅಂತ ಕೇಳಿದ್ರೆ ನಮಗ್ ಬಹಳ ಸರಿ ಆಗ್ತದ ಕಡೆ ಮಹಾರಾಷ್ಟ್ರದವರು ಏನೈತಿ ಹೌದು. ನಮ್ಮ ಗುರುಗಳು ಹೇಳ್ಯಾರ ಹಾ ಸೊಲ್ಲಾಪುರ ಜಿಲ್ಲೆ ಜತ್ತ ತಾಲೂಕ ಮಂಗಳೂರು ತಾಲೂಕು ಮಂಗಳೂರು ತಾಲೂಕ ಮಾಳೆವಾಡಿ ಮಾಳೆವಾಡಿ ಸಾಕಿನ ಮಾಳೆವಾಡಿ ಗ್ರಾಮದೊಳಗ ಬೀರದೇವರ ಪಲ್ಲಕ್ಕಿ ಈಗ ದೀಪಾವಳಿ ಆಗ್ತದಲ್ಲ ಮುಂದ್ ಎರಡು ದಿನಕ್ಕ. ದೀಪಾವಳಿ ಆಗಿ 8 ದಿನದ ಮ್ಯಾಲ ಅಲ್ಲಿ ಬೀರಲಿಂಗೇಶ್ವರ ಜಾತ್ರೆ ನಡೀತದ ಹೌದು. ಆ ಜಾತ್ರೆ ಒಳಗ ಕುರಿಮರಿಯನ್ನ ಹಾರಿಸ್ತಾರ ಹೌದು. ಇವತ್ತಿನ ದಿವಸ ನೋಡ್ಲಿಕ್ಕೆ ಸಿಗ್ತದ ನೋಡ್ಲಿಕ್ಕೂ ಸಿಗ್ತಾರ ಇನ್ನ ಎಷ್ಟೋ ಕಡೆನೂ ಆತವ ಇಂಥವು ಪವಾಡ ಅದಾವ. ಇದು ಒಂದೇ ಕಡೆ ಅಲ್ಲ ಎಷ್ಟೋ ಕಡೆ ಇನ್ನೂ ಬಹಳ ಕಡೆ ಪವಾಡ ಅದಾವ ಒಂದು ಬುಕ್ನಾಗ ನೀವು ಬರ್ದಿರ್ಬೇಕು ಎಲ್ಲೇ ಒಂದು ಬುಕ್ನಾಗ ಬರ್ದಾರ ಹೌದು. ಇಂಥವ್ ನೋಡ್ಲಿಕ್ಕೆ ಪವಾಡಗಳು ಬಹಳ ಅದಾವ ಹೌದು ಈಗ ನಮ್ಮಲ್ಲಿ ಇಲ್ಲ ಐತಿ ನೋಡ್ಲಿಕ್ಕೂ ಸಿಗ್ತದ ಬಟ್ ಬುಕ್ನಾಗ ಬರಲಿಲ್ಲ ಹೌದು ಮತ್ತೆ ನಿನಗ್ ಬೇರೆ ಎಲ್ಲರೂ ಇತ್ತಂದ್ರ ಹೇಳ್ಬೋದು. ಬಹಳ ಕಡೆ ಆಗಬಹುದು ಆಗ್ತಾವ ಹಾ ಯಾವುದು ಸೊಲ್ಲಾಪುರ ಜಿಲ್ಲೆ ಮಂಗಳೂರು ತಾಲೂಕಿನ ಸಾಕಿನ ಮಾಳೆವಾಡಿ ಗ್ರಾಮದಲ್ಲಿ ಪಲ್ಲಕ್ಕಿ ಮೇಲೆ ಕುರಿಮರಿಯನ್ನ ಹಾರಿಸ್ತಾರ ಇದ್ರ ಉತ್ತರ ಹಾ ಬರ್ರಿ. ಅಲ್ಲ ಇದೇ ಉತ್ತರ ಮತ್ತೇನು ಮತ್ತೆ? ಅದಕ್ಕೆ ಇರ್ಲಿ ನೋಡ್ಲಿಕ್ಕೆ ಸಿಗ್ತದಲ್ಲ ಮಾತಾಡೋದ್ ಅವಶ್ಯಕತೆ ಇಲ್ಲ ಇಲ್ಲಿ ಬೀರಲಿಂಗೇಶ್ವರ ಏನೋ ಉತ್ತರ ಖುಲ್ಲ ಮಾಡಿ ನಾ ಹೆಂಗೆ ಹೇಳಿ ಈಗ ಹೇಳ್ಬಿಡು ಇಲ್ಲ ಪಾಯ ಹೇಳ್ಬಿಡು ಬರ್ಲಿಲ್ಲ ಹೇಳ್ತೀನಿ ಅವ್ರಿಗೆ ಪಾಯ ಬರ್ಲಿಂದ ಆರತಿ ಮಾಡುತ್ತೆ ಅಂತ ಹೇಳಿ ಹೋಗ್ತೀನಿ ಹಾ ಇನ್ನೊಂದು ಮಾಡಂತೀರಿ ಇಲ್ಲ ಟೈಮ ಇಲ್ಲಲ್ಲ ಮತ್ತೆ ಇದರಿಗೆ ಒಂದು ಉತ್ತರ ದಿವಸ ಮೊದ್ಲ ಅವರಲ್ಲಿ ಸಾವಕಾಶ ಅವರಲ್ಲಿ 700 ಕಿಲ್ಲರ್ಕ ಎಲ್ಲಿ ಪೂಜೆ ಆಗ್ತದ ಧೂಳ್ಗದ ಕೇಳು 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 ಇನ್ನೊಂದು ಘರ್ಷಣ ರೂಪದೊಳಗೆ ಒಂದು ಪ್ರಶ್ನೆ ಕೇಳಿ ಅನ್ನಕತ್ತಾರ ಕಮಿಟಿ ಹಿರಿಯರು ಇರ್ಲಿ ಇದು ಉತ್ತರ ರಾವಶಿದ್ದನ ಉತ್ತರ ಇನ್ನೊಂದು ನೋಡ್ಕೊಂಡು ಬಾ ನೀನು ಯಾರಿಗಾರ ಫೋನ್ ಹಚ್ಚಿ ಕೇಳ್ತಿದ್ರು ಕೇಳ್ಕೊಂಡ್ ಬಾ ಹುಡುಗರಿಗೆ ಕೇಳ್ಕೊಂಡು ಬಂದು ಹೇಳು ಇಲ್ಲ ಗೊತ್ತಿಲ್ಲ ಅಂದ್ರೆ ನಾ ಬೆಳೆಸಿ ಹೇಳ್ತೀನಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಅದು? ಈಗ ಎಲ್ಲಾ ದೇವ್ರ ಮುಂದೆ ಧೂಳುಗೈ ಹೊಡಿತಾರ ಜಾತ್ರೆಯಾಗ ಹೊಡಿತಾರಿಲ್ಲ ಜಾತ್ರೆ ಒಳಗೆ ಹೊಡಿತಾರ ಹೊಡಿತಾರ್ರಿ ಇವ. ಧೂಳುಗೈ ಹೊಡಿತಾರ ಈಗ ಹೋಗೋಣ ಹೊಡಿತಾರ ಮತ್ತೀಗ ನಾವು ಸವಲತ್ತಿಗೆ ಹೊಂಟಿದ್ದೇವೆ ಅಂದ್ರೆ ಅಲ್ಲಿ ಹೊಡಿತಾರ ಹೋಗೋ ಟೈಮ್ದಾಗ ಅದ ಹೋಗೋಣ ಹೋಗೋಣ ಕಾಯಿ ಹೊಡ್ಕೊಂಡು ಬಂದು ಈ ಕಡೆ ಬಾಣ ಬತ್ತಿ ಮಾಡಿ ಮಾತು ಹೊಡಿತಾರೆ ಈ ಕಡೆ ಹೊಡಿತಾರ ದೇವರಿಗೆ ಧೂಳುಗೈ ಅಂತೇಳಿ ಹೊಡಿತಾರ ಆ ಧೂಳುಗೈ ಯಾಕೆ ಹೊಡಿತಾರ ಆ ಹೊಡಿಲಿಕ್ಕೆ ಕಾರಣ ಏನದ ಅಂತಕ್ಕಂಥ ಎಲ್ಲಿದಿಂದ ಬತ್ತು ಎಲ್ಲಿದಿಂದ ಬತ್ತು ಯಾಕೆ ಬತ್ತು ಅನ್ನೋಂಥದ್ದು ಇದೊಂದು ಪ್ರಶ್ನೆ ಐತಿ ಹೇಳ್ತಾರೆ ಇಲ್ಲ ಬಹಳ ಲಕ್ಷ್ಮಿ ಅವ್ರು ಹೇಳ್ತಾರೆ ಅಂತೇಳಿ ಆತ್ಮವಿಶ್ವಾಸ ಇಟ್ಟುಕೊಂಡು ಶಾಲೆ ಹಾಡು ಖಾಲಿ ಹಾಡೋದಂತೆ